ನೀವು ಉಸಿರಾಡ್ತೀರಿ, ಏನಿದೆ ಅದರಲ್ಲಿ? ಏನದು ಏನದು ಎನರ್ಜಿ? ಉಪ್ಪಿನಕಾಯಿ, ಹುಣಸೆ ಹಣ್ಣು, ಸಕ್ಕರೆ? ಎನರ್ಜಿ ಈಗ ಅದೇ ಜೀವ, ಜೀವದ ಉಸಿರಾಟದ ಜೀವ ಶಕ್ತಿ ಅಂತ ನಾವು ಅನ್ಕೊಂಡು ಎನರ್ಜಿ ಅಂತ. ನಮ್ಮ ರಾಮಕೃಷ್ಣ ಮಠದ ಮೂಲ ಸನ್ಯಾಸಿಗಳು ಸ್ಮರಣಾನಂದಾತೇಶ್ವರವರಿಗೆ, ಸ್ಮರಣಾನಂದ ಸ್ವಾಮಿಗಳು 90 ವಯಸ್ಸು ಮೇಲಾಗೋಯ್ತು, 97 ವಯಸ್ಸಿರ್ಬೇಕು ಅವರಿಗೆ. ಈಸ್ ಬೆಡ್ ರಿಡನ್, ಕೋಮಾ ಸ್ಟೇಜಲ್ಲಿ ಇದ್ದಾರೆ. ವೆಂಟಿಲೇಟರ್ ಹಾಕಿದ್ದಾರೆ. ವೆಂಟಿಲೇಟರ್ ಅಂದ್ರೆ ಏನು? ನಮ್ಮಿಂದ ಏನು ನಡೀತಿದೆ ಅದು ನಡೆಯಕ್ಕೆ ಆಗ್ತಿಲ್ಲ, ಅದಕ್ಕೆ ಹೊರಗಡೆ ಒಂದು ಮಿಷಿನ್ ಇಟ್ಟು ಆಕ್ಸಿಜನ್ ಅದರ ಮೂಲಕ ಪಂಪ್ ಮಾಡ್ತಾರೆ. ಅಂದರೆ ವೆಂಟಿಲೇಟರ್ ಇಂದ ಆಕ್ಸಿಜನ್ ದೇಹಕ್ಕೆ ಹೋಗುತ್ತೆ. ಮಲಗಿದ್ದಾರೆ, ನೋ ಆಕ್ಷನ್, ಕಣ್ಣು ಬಿಡ್ತಾರೆ, ನೋಡ್ತಾರೆ. ನೀವೇನು ಹೇಳಿದ್ರಿ? ಎನರ್ಜಿ. ಆಕ್ಸಿಜನ್ ಎನರ್ಜಿ ಅಲ್ಲ, ಪ್ರಪಂಚ ಶಕ್ತಿ. ಏನದು? ಏನದು? ಕಾಸ್ಮಿಕ್ ಎನರ್ಜಿ ಅಂತಾರೆ. ಎಲ್ಲಿದೆ ಅದು? ಹಿತ್ತಲ ಕಡೆ, ಬಚ್ಚಲ ಮನೆ, ಆಕಾಶ ಈಶಾನ್ಯ ದಿಕ್ಕಿಂದ ಸಿಕ್ಕಾಪಟ್ಟೆ ಬರುತ್ತೆ. ಅದಕ್ಕೆ ಪೂರ್ವ ದಿಕ್ಕು, ಈಶಾನ್ಯ ದಿಕ್ಕಲ್ಲಿ ಮನೆ ಹೊಸ್ತನ ನಡೀತಾರೆ. ಸಿಕ್ಕಾಪಟ್ಟೆ ಬರುತ್ತೆ. ನಾವು ವಾಸ್ತು ಕನ್ಸಲ್ಟೆಂಟು ಕೂಡ. ಇನ್ನೊಂದು ಮರೆತುಬಿಟ್ಟೆ, ವಾಸ್ತುನು ಸೇರುತ್ತೆ ಇದಕ್ಕೆ. ಯೋಗ ವಾಸ್ತು ಇದಕ್ಕೆ ಸೇರುತ್ತೆ, ಸ್ವರಯೋಗಕ್ಕೆ. ಅಷ್ಟು ಸಬ್ಜೆಕ್ಟ್ಗಳ ಮೂಲವೇ ಸ್ವರಯೋಗ. ಆದರೆ ಈಗೇನು ಮಾಡ್ಬಿಟ್ರು, ಈ ನಿಮಗೆ ಎಷ್ಟು ವಯಸ್ಸೆಷ್ಟೋ ಗೊತ್ತಿಲ್ಲ, ಒಂದು 40 ವರ್ಷದ ಹಿಂದೆ MBBS ಮಾತ್ರ ಇತ್ತು. ಏನೋ ಒಬ್ಬ ಕಣ್ಣು ಡಾಕ್ಟರ್ ಅಂತ ಒಬ್ಬ ಇದ್ದ, ಹಲ್ಲಿಗೆ ಒಬ್ಬ ಡಾಕ್ಟರ್ ಇದ್ದ, ಅಷ್ಟೇ 3 ಡಾಕ್ಟರ್ಗಳು. MBBS ಒಬ್ಬ, ಕಣ್ಣಿನ ಡಾಕ್ಟರ್ ಒಬ್ಬ, ಹಲ್ಲು ಡಾಕ್ಟರ್ ಒಬ್ಬ. ಈ 3 ಜನ ಮಾತ್ರ ಇದ್ರು 40 ವರ್ಷದ ಹಿಂದೆ. ಇವ್ರುಗಳಲ್ಲೇ ಹಾರ್ಟನ್ನು ಕೊಯ್ಯೋನು, ಮೂಳೆಯನ್ನು ಸೇರಿಸೋನು, ಸಪರೇಟ್ ಇಲ್ಲ. ಈಗ ಆರ್ಥೋಪೀಡಿಯನ್ ಬಂದ್ಬಿಡ್ತು, ಐ ಸ್ಪೆಷಲಿಸ್ಟ್ ಬಂದ್ಬಿಡ್ತು, ನ್ಯೂರೋ ಸರ್ಜನ್ ಬಂದ್ಬಿಡ್ತು. ಈ ದೇಹದಲ್ಲಿ ಏನೇನು ಪಾಠಗಳಿದೆ ಪ್ರತಿಯೊಂದಕ್ಕೂ ಒಂದೊಂದು ಕೋರ್ಸು, ಪ್ರತಿಯೊಂದಕ್ಕೂ ಒಂದು ಡಾಕ್ಟರು. ಈ ಉಚ್ಚ ವಯೋದು ಯೂರಾಲಜಿ, ಅದಕ್ಕೆ ಒಬ್ಬ ಡಾಕ್ಟ್ರು ನೋಡ್ಕೊಳ್ಳಿ. ಸೆಕ್ಸಿಗೊಬ್ಬ ಡಾಕ್ಟ್ರು, ಚರ್ಮಕ್ಕೊಬ್ಬ ಡಾಕ್ಟ್ರು. ಇಷ್ಟನ್ನು ಸೇರಿದೆ MBBS ಬಿಡಿ ಆಗೋಯ್ತು ಈಗ. ಹಂಗೆ ಸ್ವರಯೋಗ ಅಷ್ಟನ್ನು ಸೇರಿಸ್ಕೊಂಡಿತ್ತು. ಕಾಲ ಬೆಳೆಯೋ ಪತಂಜಲಿ ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ವಾಸಿಯೋಗ, ಕುಂಡಲಿ, ಈ ತರ ಬಿಡಿ ಆಗೋಯ್ತು. ಅದರ ಮೂಲವೇ MBBS. ಸೊ ಈ ಸ್ವರಯೋಗ ಕಲ್ತುಬಿಟ್ರೆ ಇದ್ರೆ ವಾಸ್ತು, ಆಯುರ್ವೇದ, ಅಸ್ಟ್ರಾಲಜಿ ಪ್ರತಿಯೊಂದು ಇದರೊಳಗಡೆ ಇದೆ. ಅಷ್ಟು ಸೇರಿದ ಒಂದು ಗುಂಪು ಸ್ವರಯೋಗ. ಸರಿ, ಏನೋ ಹೇಳಕ್ ಬಂದೆ, ಎಲ್ಲೋ ಹೊಟ್ಟೋದೆ.